ಓಕೆ, ಗುಡ್ ಮಾರ್ನಿಂಗ್. ಸೊ ನಿನ್ನೆ ಕ್ವೆಶ್ಚನ್ ಪೇಪರ್ ನೋಡಿದ್ರಿ? ಇಲ್ಲ, ನಾವು ನಿನ್ನೆ ಏನು ಸಾಲ್ವ್ ಮಾಡಿ ಅದೇ ಪೇಪರ್ ಅದ ರೀ. ನಾನು ಕೇಳ್ತಿದ್ದು ಅದ್ರಾಗ ನೀವು ಎಷ್ಟು ಸಾಲ್ವ್ ಮಾಡಿದ್ರಿ ಅಂತ. ಅಷ್ಟು ಸಾಲ್ವ್ ಆಗ್ಯಾರ? ಸ್ವಲ್ಪ ಆಗ್ಯಾವ್ರಿ. ಓಕೆ, ಕ್ವಶನ್ ಇರೋದೇ ಸ್ವಲ್ಪ ಇದೀವಿ ರೀ. ಹೌದಾ? ತೊಂದರೆ. ನೆಕ್ಸ್ಟ್, ಸೊ ಇವತ್ತು ಇನ್ಸರ್ಟ್ ಸ್ಟಾರ್ಟ್ ಮಾಡಿದಲ್ಲ. ಏನೇನು ಇನ್ಸರ್ಟ್ನಾಗ ಏನೇನು ನೋಡಿದ್ವಿ ನಾವು? ಫಸ್ಟ್ ಒಂದು ಕವರ್ ಪೇಜ್, ನೆಕ್ಸ್ಟ್ ಬ್ಲಾಂಕ್ ಪೇಜ್, ಅದನ್ನ ನಾವು ಪೇಜ್ ಇನ್ಸರ್ಟ್ ಅಂತ ಕರಿತೀವಿ. ಆಮೇಲೆ ಮೂರನೇದ್ರಿ ಪೇಜ್ ಬ್ರೇಕ್, ನೆಕ್ಸ್ಟ್ ಟೇಬಲ್ ಅಂತ ನೋಡಿದ್ವಿ. ಇನ್ನು ಟೇಬಲ್ನಾಗ ಕ್ಯಾಲ್ಕುಲೇಷನ್ ಕೂಡ ಬರ್ಕೊಂತ ನೋಡಿದ್ವಿ. ಹೌದ್ರಾ ರೀ? ಸೊ ಇದನ್ನ ಬರ್ಕೊಂಡಿದ್ದೀವಿ ಅಲ್ರಿ, ಪೇಜ್ ಬ್ರೇಕ್ ಪೇಜ್ ಮೇಲೆ ಬರ್ಕೊಂಡಿದ್ರೆ ಇಲ್ರಿ, ಪೇಜ್ ಇನ್ಸರ್ಟ್ ಬರ್ಕೊಂಡು ಬರ್ದಿದ್ರು. ಓಕೆ, ನೆಕ್ಸ್ಟ್ ಟೇಬಲ್ ಬರ್ಸಿಲ್ಲ, ಬರ್ಸಿದ್ರೆ ಇಲ್ಲ. ಓಕೆ, ಸೊ ಬರ್ಕೊಂಡ್ಬಿಟ್ರಿ. ಟೇಬಲ್ ಆಲ್ರೆಡಿ ಒಂದು ಕಡೆ ನಾನು ನೆಕ್ಸ್ಟ್ ಆಯ್ತು ಅಂತ ಹೇಳ್ತೇನೆ. ಓಕೆ, ಬರ್ಕೊಂಡ್ಬಿಟ್ರಿ. ಟೇಬಲ್ ಅಂತ ಬರೀರಿ. ಇದೇ ಇನ್ಸರ್ಟ್ನಾಗ್ರಿ ಟೇಬಲ್. ಇನ್ಸರ್ಟ್ನಲ್ಲಿನೇ ನೆಕ್ಸ್ಟ್ ಯಾವ್ದ್ರಿ? ಟೇಬಲ್. ಓಕೆ, ಸೊ ಟೇಬಲ್ನಾಗ ಏನಂತ ಕಲ್ತಿದೀವಿ ಅಂದ್ರೆ, ಈ ಹಿಂದೆ ಗೊತ್ತಾಗಿತ್ತು ಎರಡು ವಿಧದಲ್ಲಿ ಟೇಬಲ್ ಮಾಡ್ತೀವಿ. ಒಂದು ಡ್ರಾ ಟೇಬಲ್, ಎರಡನೇದ್ರಿ ಇನ್ಸರ್ಟ್ ಟೇಬಲ್. ಸೊ ನಮಗೆ ಅದ್ರ ವ್ಯತ್ಯಾಸ ಏನು ಕೇಳಂಗಿಲ್ಲ, ಬಟ್ ನಿಮ್ಗೆ ಗೊತ್ತಿರೋದ್ರಿ ಡ್ರಾ ಟೇಬಲ್ ಮತ್ತು ಇನ್ಸರ್ಟ್ ಟೇಬಲ್. ಡ್ರಾ ಟೇಬಲ್ ಯಾವ ಟ್ಯಾಬ್ನಾಗ ಬರ್ತದ್ರಿ? ಡ್ರಾ ಟೇಬಲ್ ಎನ್ನುವ ಆಯ್ಕೆಯು ಯಾವ ಟ್ಯಾಬ್ನಾಗ ಸಿಗ್ತದ? ಹೋಮ್ ಟ್ಯಾಬ್ನಾಗ ಸಿಗ್ತದ್ರಿ. ನೆಕ್ಸ್ಟ್ ಈಗ ಇನ್ಸರ್ಟ್ ಟೇಬಲ್. ಇನ್ಸರ್ಟ್ ನಾಗ ಬಂದು ನೆಕ್ಸ್ಟ್ ಟೇಬಲ್. ಇನ್ ಕೇಸ್ ಎಕ್ಸಾಮ್ದಾಗ ಇನ್ಸರ್ಟ್ ಟೇಬಲ್ ಅಂತ ಕೇಳಿದ್ರು ಇದೇ ಆಯ್ಕೆನೇ ರೀ. ಹೌದ್ರಾ ರೀ? ಇಲ್ಲ ಟೇಬಲ್ ಅಂತ ಕೇಳೇನಂದ್ರು ಇದೇ ಆಯ್ಕೆ ನೋಡಿ. ನೆಕ್ಸ್ಟ್ ಇನ್ಸರ್ಟ್ ಟೇಬಲ್. ಇನ್ಸರ್ಟ್ ನಾಗ ಹೋದ್ರೆ ಟೇಬಲ್. ಇದ್ರಾಗ ಯಾವಾಗ ಅಂತಂದ್ರೆ ಇನ್ಸರ್ಟ್ ಟೇಬಲ್ ಅಂತದ್ರಿ. ಒಂದ್ ಲೈನ್ ಬರ್ಕೊಂಡ್ಬಿಡಮ್ರಿ ರೀ. ಬರೀ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಟೇಬಲ್ ಅನ್ನು ಸೇರಿಸಲು ಟೇಬಲ್ ಅನ್ನು ಸೇರಿಸಲು ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಟೇಬಲ್ ಅನ್ನು ಸೇರಿಸಲು ಯಾವ ಆಯ್ಕೆ ರೀ? ಇನ್ಸರ್ಟ್ ಟೇಬಲ್ ರೀ, ಅಥವಾ ಬರೀ ಟೇಬಲ್ ಅಂದ್ರೆ ಸಾಕ್ರಿ. ನೆಕ್ಸ್ಟ್ ಬರದ್ರ ರೀ? ಓಕೆ, ನೆಕ್ಸ್ಟ್ ಒನ್ ರೀ, ಇದು ಆಯ್ಕೆ ಮಾಡಿದೀನಿ. ಓಕೆ, ಟೇಬಲ್ ನೆಕ್ಸ್ಟ್ ಪಾಯಿಂಟ್ ರೀ. ಟೇಬಲ್ ನಲ್ಲಿನ ಯಾವುದಾದರೂ ಸೆಲ್ಗಳು, ಟೇಬಲ್ ನಲ್ಲಿನ ಯಾವುದಾದರೂ ಸೆಲ್ಗಳು. ಸೆಲ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕ್ರಿ. ಅಂದಾಗಲೇ ಆ ಒಂದು ಕ್ವಶನ್ ನೀವು ಆನ್ಸರ್ ಮಾಡಕ್ಕೆ ಈಸಿ ಆಗ್ತದೆ. ಸೆಲ್ ಅಂದ್ರೆ ಗೊತ್ತದಲ್ರಿ? ಎಲ್ಲಿ ಕಾಲಮ್ ಮತ್ತು ರೋಗಳು ಸೇರ್ತಾವ ಅಲ್ಲಿ ಬರುವಂತಹ ಈ ಆಯತ ಚಿತ್ರದ ಅಥವಾ ಆಯತದ ಶೇಪ್ ರೀ, ಅದಕ್ಕೆ ಏನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಓಕೆ, ಟೇಬಲ್ ನಲ್ಲಿನ ಯಾವುದಾದರೂ ಸೆಲ್ಗಳನ್ನು ಸೇರಿಸಿ, ಯಾವುದಾದರೂ ಸೆಲ್ಗಳನ್ನು ಸೇರಿಸಿ ಒಂದೇ ಸೆಲ್ನಂತೆ ಮಾಡಲು. ಯಾವುದಾದರೂ ಸೆಲ್ಗಳನ್ನು ಸೇರಿಸಿ ಒಂದೇ ಸೆಲ್ನಂತೆ ಮಾಡಲು ಯಾವ ಆಯ್ಕೆ ರೀ? ಮರ್ಜ್ ಸೆಲ್. ಇಲ್ಲದ ನೋಡ್ರಿ, ಮರ್ಜ್ ಸೆಲ್. ಟೇಬಲ್ ನಲ್ಲಿನ ಯಾವುದಾದರೂ ಸೆಲ್ಗಳನ್ನು ಸೇರಿಸಿ ಒಂದೇ ಸೆಲ್ನಂತೆ ಮಾಡಲು ಬಳಸುವ ಆಪ್ಷನ್ ರೀ ಮರ್ಜ್ ಸೆಲ್ ರೀ. ನೆಕ್ಸ್ಟ್ ಆಯ್ತ್ರಾ ರೀ? ಎರಡನೇ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ರೀ, ಸಾರಿ. ಟೇಬಲ್ ನಲ್ಲಿನ ಯಾವುದಾದರೂ ಒಂದು ರೋ ಟೇಬಲ್ ನಲ್ಲಿನ ಯಾವುದಾದರೂ ಒಂದು ರೋ, ಕಾಲಮ್ ಅಳಿಸಿ ಹಾಕಲು, ಡಿಲೀಟ್ ಮಾಡಲು. ಟೇಬಲ್ ನಲ್ಲಿನ ಯಾವುದಾದರೂ ಒಂದು ರೋ, ಕಾಲಮ್ ಅಳಿಸಿ ಹಾಕಲು, ಡಿಲೀಟ್ ಮಾಡಲು ಯಾವ ಆಯ್ಕೆ ರೀ? ಇಲ್ಲಿ ಅದ ನೋಡ್ರಿ, ಇಲ್ಲಿಲ್ರಿ, ಇಲ್ಲಿ ಬರ್ತವ್ರಿ. ಡಿಲೀಟ್ ನಲ್ಲಿನ ಡಿಲೀಟ್ ನಲ್ಲಿನ ಡಿಲೀಟ್ ಕಾಲಮ್ ಅಥವಾ ರೋ ರೀ. ಡಿಲೀಟ್ ಕಾಲಮ್ ನಲ್ಲಿ, ಸಾರಿ, ಡಿಲೀಟ್ ಆಪ್ಷನ್ ನಲ್ಲಿನ ಡಿಲೀಟ್ ರೋ ಅಥವಾ ಡಿಲೀಟ್
ಕಾಲಮ್. ಡಿಲೀಟ್ ಆಪ್ಷನ್ ಅಲ್ಲಿನ ಅಥವಾ ಆಯ್ಕೆಯಲ್ಲಿನ ಯಾವ್ದ್ರಿ? ಡಿಲೀಟ್ ಕಾಲಮ್, ಡಿಲೀಟ್ ರೋ. ಹಿಂದ ಮುಂದ ಅಂದ್ರೆ ಅಂತ ಕೆಡ್ಸ್ಕೊಬೇಡ್ರಿ. ಡಿಲೀಟ್ ರೋ, ಡಿಲೀಟ್ ಕಾಲಮ್ ಆಗಿರ್ಬೋದು ಅಥವಾ ಡಿಲೀಟ್ ಕಾಲಮ್, ಡಿಲೀಟ್ ರೋ ಆಗಿರ್ಬೋದು. ಆಯ್ಕೆಗಳ್ರಿ. ಕನ್ಫ್ಯೂಷನ್ ಆಯ್ತಾ? ಬರದ್ರೆ ಓಕೆ. ನೆಕ್ಸ್ಟ್ ಓಕೆ ತೊಂದ್ರೆ. ಟೇಬಲ್ ನಲ್ಲಿನ ಯಾವುದಾದರೂ ಒಂದು ರೋ ಅಥವಾ ಕಾಲಮ್ ಅನ್ನು ಅಳಿಸಿ ಹಾಕಲು, ಡಿಲೀಟ್ ಮಾಡಲು ಬರದ್ರೆ ಡಿಲೀಟ್ ಮಾಡಲು ಅಂತ ಆದ್ಮೇಲ್ರಿ ಡಿಲೀಟ್ ನಲ್ಲಿನ ಅಥವಾ ಡಿಲೀಟ್ ಆಪ್ಷನ್ ನಲ್ಲಿನ ಎರಡು ಒಂದೇ ರೀ. ಡಿಲೀಟ್ ನಲ್ಲಿನ ಅಂದ್ರೂ ಒಂದೇನೆ, ಡಿಲೀಟ್ ಆಪ್ಷನ್ ಅಂದ್ರೂ ಒಂದೇನೆ. ನಿಮ್ ಕನ್ಫ್ಯೂಷನ್ ಆಗ್ಬಾರ್ದು ಅನ್ನೋದಕ್ಕೆ ರೀ. ಡಿಲೀಟ್ ಆಪ್ಷನ್ ನಲ್ಲಿನ ಡಿಲೀಟ್ ಕಾಲಮ್ ಅಥವಾ ಡಿಲೀಟ್ ರೋ, ಡಿಲೀಟ್ ಕಾಲಮ್ ಅಥವಾ ಡಿಲೀಟ್ ರೋ ಆಯ್ಕೆಗಳು. ಡಿಲೀಟ್ ಕಾಲಮ್, ಡಿಲೀಟ್ ರೋ ಆಯ್ಕೆಗಳು. ಸರ್ ಸಪೋಸ್ ಸೆಲ್ ಡಿಲೀಟ್ ಮಾಡೋದಂದ್ರು ಇದನ್ನೇ ಹಾಕಿರಿ, ಅದಕ್ಕೆ ಎರಡೇ ವರ್ಷನ್ ಜಾಸ್ತಿ ಬೇಡ ಅಂತ ಹೇಳ್ರಿ. ಸೆಲ್ ಡಿಲೀಟ್ ಮಾಡಬೇಕಾಗಿತ್ತಂದ್ರೆ ಇದೇ ಆಯ್ಕೆನೇ ರೀ. ಆಮೇಲೆ ಕಂಪ್ಲೀಟ್ ಟೇಬಲ್ ಡಿಲೀಟ್ ಮಾಡಬೇಕಾಗಿತ್ತಂದ್ರೆ ಇದೇ ಆಯ್ಕೆ ರೀ. ನೆಕ್ಸ್ಟ್ ಬರ್ದ್ರಿ ರೀ, ಟೇಬಲ್ ನಲ್ಲಿನ ಒಂದು ಸೆಲ್ ಅನ್ನು, ನೆಕ್ಸ್ಟ್ ಪಾಯಿಂಟ್ ರೀ, ಟೇಬಲ್ ನಲ್ಲಿನ ಒಂದು ಸೆಲ್ ಅನ್ನು, ಟೇಬಲ್ ನಲ್ಲಿನ ಒಂದು ಸೆಲ್ ಅನ್ನು ಸ್ಪ್ಲಿಟ್. ಕನ್ನಡದಲ್ಲಿ ಸ್ಪ್ಲಿಟ್ ಅಂದ್ರೆ ರೀ ಇಬ್ಬಾಗ ಮಾಡೋದ್ರಿ. ಆದ್ರೆ ರೀ ಬರ್ಕೊಂಡ್ಬಿಡ್ರಿ. ಟೇಬಲ್ ನಲ್ಲಿನ ಯಾವುದಾದರೂ ಒಂದು ಸೆಲ್ ಅನ್ನು ಸ್ಪ್ಲಿಟ್, SPLIT, ಸ್ಪ್ಲಿಟ್ ಮಾಡಲು. ಟೇಬಲ್ ನಲ್ಲಿನ ಯಾವುದಾದರೂ ಒಂದು ಸೆಲ್ ಅನ್ನು ಸ್ಪ್ಲಿಟ್ ಮಾಡಲು ಯಾವ ಆಯ್ಕೆ ರೀ? ಸ್ಪ್ಲಿಟ್ ಸೆಲ್ಸ್ ಎನ್ನುವ ಆಯ್ಕೆ. ಸ್ಪ್ಲಿಟ್ ಸೆಲ್ಸ್ ಎನ್ನುವ ಆಯ್ಕೆ. ಟೇಬಲ್ ನಲ್ಲಿನ ಯಾವುದಾದರೂ ಒಂದು ಸೆಲ್ ಅನ್ನು ಸ್ಪ್ಲಿಟ್ ಮಾಡಲು ಸ್ಪ್ಲಿಟ್ ಸೆಲ್ಸ್ ಎನ್ನುವ ಆಯ್ಕೆ. ಹಾಗೂ ಕಂಟಿನ್ಯೂ ಮಾಡೋಣ ಮತ್ತೆ. ಹಾಗೂ ಪ್ರಸ್ತುತ ಟೇಬಲ್ ಅನ್ನು ಸ್ಪ್ಲಿಟ್ ಮಾಡಲು, ಹಾಗೂ ಪ್ರಸ್ತುತ ಟೇಬಲ್ ಅನ್ನು ಸ್ಪ್ಲಿಟ್ ಮಾಡಲು, ಪ್ರಸ್ತುತ ಟೇಬಲ್ ಅನ್ನು ಸ್ಪ್ಲಿಟ್ ಮಾಡಲು ಯಾವ ಆಯ್ಕೆ ರೀ? ಅಲ್ಲಿ ಸೆಲ್ ತೆಗೆದ್ಬಿಟ್ಟು ಟೇಬಲ್ ಹಾಕೊಂಡು ಸ್ಪ್ಲಿಟ್ ಟೇಬಲ್. ಹಾಗೂ ಟೇಬಲ್ ಅನ್ನು ಸ್ಪ್ಲಿಟ್ ಮಾಡಲು ಯಾವ್ದು ಆಯ್ಕೆ ರೀ? ಸ್ಪ್ಲಿಟ್ ಟೇಬಲ್ ಎನ್ನುವ ಆಯ್ಕೆ. ಸ್ಪ್ಲಿಟ್ ಟೇಬಲ್ ಎನ್ನುವ ಆಯ್ಕೆ. ಆಯ್ತ್ರಿ ರೀ. ನೆಕ್ಸ್ಟ್ ಇನ್ನ ಟೇಬಲ್ ನಾಗು ಇದೇ MS Word ಟೇಬಲ್ ನಾಗ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ ಗೊತ್ತಾಗ್ಯದ್ರಿ. ಅದೇ ಯಾವ್ದ್ರಿ? SUM ಸಮ್ ಅಂದ್ರೆ ರೀ ಕೂಡಿಸುವುದು. ಹೌದ್ರಾ ರೀ? ಆ ಒಂದು ಕೂಡಿಸುವಂತ ಕ್ಯಾಲ್ಕುಲೇಷನ್ ಮಾಡಬಹುದ್ರಿ. ಅದಕ್ಕೆ ಆಪ್ಷನ್ ಯಾವ್ದದ್ರಿ? ಫಾರ್ಮುಲಾ ಅಂತ ಆಯ್ತು ನೋಡ್ರಿ. ಕೆಳಗಡೆ ಬರೀರಿ ಟೇಬಲ್ ನಾಗೇನೆ ಫಾರ್ಮುಲಾ. ಫಾರ್ಮುಲಾ ಕೊನೆಯದ ಆಪ್ಷನ್ ಅದ ನೋಡ್ರಿ, ಫಾರ್ಮುಲಾ. ಫಾರ್ಮುಲಾ ಬರದ್ರೆ ರೀ. ವರ್ಡ್ ಡಾಕ್ಯುಮೆಂಟ್ ನಲ್ಲಿ, ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಟೇಬಲ್ ನಲ್ಲಿ ಮಾಡಿ. ವರ್ಡ್ ಡಾಕ್ಯುಮೆಂಟ್ ನಲ್ಲಿನ, ವರ್ಡ್ ಡಾಕ್ಯುಮೆಂಟ್ ಟೇಬಲ್ ನಲ್ಲಿನ, ವರ್ಡ್ ಡಾಕ್ಯುಮೆಂಟ್ ಟೇಬಲ್ ನಲ್ಲಿನ, ವರ್ಡ್ ಡಾಕ್ಯುಮೆಂಟ್ ನ ಟೇಬಲ್ ನಲ್ಲಿನ ದತ್ತಾಂಶಗಳನ್ನು ಕೂಡಿಸಲು, ದತ್ತಾಂಶಗಳನ್ನು ಕೂಡಿಸಲು. ವರ್ಡ್ ಡಾಕ್ಯುಮೆಂಟ್ ಟೇಬಲ್ ನಲ್ಲಿನ ದತ್ತಾಂಶಗಳನ್ನು ಕೂಡಿಸಲು ಆಯ್ಕೆ ಮಾಡುವಂತಹ ಆಪ್ಷನ್ ಯಾವ್ದ್ರಿ? ಫಾರ್ಮುಲಾ ಆಗಿದೆ. ಕೂಡಿಸಲು ಆಯ್ಕೆ ಮಾಡುವ ಆಯ್ಕೆ ಅಥವಾ ಆಪ್ಷನ್ ಯಾವ್ದಂದ್ರೆ ಫಾರ್ಮುಲಾ ಆಗಿದೆ. ಸೊ ಇನ್ನ ಇದೇ ಒಂದು ಆಪ್ಷನ್ ಮೇಲೆ ಅಥವಾ ಇದಕ್ಕೊಂದು ಕ್ವಶನ್ ಕೇಳೇನಂದ್ರೆ ಅದು ಕಂಪ್ಲೀಟ್ ಆಗಿ ವರ್ಸ್ಟ್ ಕ್ವಶನ್, ಬಹಳಷ್ಟು ಡೀಪ್ ಆಗಿ ಕೇಳೇನ್ರಿ. ಅಂದ್ರೆ ಏನ್ ಕೇಳ್ಬೋದು ಇದ್ರಾಗ ಅಂದ್ರೆ ಇದಂತ ನಮ್ಗೆ ಗೊತ್ತಾಯ್ತು ಸರ್, ನಾವು MS Word ನ ಕ್ಯಾಲ್ಕುಲೇಷನ್ ಮಾಡಕ್ ಬರ್ತದ್ರಿ ಅಂತ ಗೊತ್ತಾಗ್ಯದ. ಆದ್ರೆ ಯಾವ ಬಗೆಯ ಕ್ಯಾಲ್ಕುಲೇಷನ್ ಅಂದ್ರೆ ಒಂದೇ ಬರ್ತದ್ರಿ, ಅರ್ಥಮೆಟಿಕ್ ಅಂತ ಹೇಳ್ತೀವಲ್ರಿ. ಅರ್ಥಮೆಟಿಕ್ ಅಂದ್ರೆ ಏನ್ ಬರ್ತಾವ್ರಿ? ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ 4 ಬರ್ತಾವ್ರಿ. ಅದ್ರಲ್ಲಿ ಇರೋ ಕೇವಲ SVM ಸಮ್ ಅನ್ನ ಒಂದೇ, ಕೂಡಿಸಲು ಒಂದೇ ಬರ್ತದ ಅಂತ ನಾವು ಹೇಳ್ಕೊಂಡ್ರಿ. ಕ್ಲಿಯರ್ ಅದಾರ ರೀ? ಓಕೆ. ಸೊ ಇದಿಷ್ಟಾದ್ರೆ ಟೇಬಲ್ ನಲ್ಲಿ. ಇನ್ನೊಂದ್ರಿ ಎಕ್ಸಾಂಪಲ್, ನಾವು ಪ್ರಾಕ್ಟಿಕಲಿ ಎಲ್ಲಾದ್ರೂ ಕೆಲಸ ಮಾಡ್ಬೇಕಾಗ್ಯದ ಟೇಬಲ್ ಅಂದ್ರೆ ಇವೆಲ್ಲ ಕಲಿಬೇಕ್ರಿ. ಈಗ ಹೇಳ್ತೀನಿ ನಿಮ್ಗೆ, ಹೌದ್ರಾ ರೀ? ಸರ್ ನಾನು ಜಾಬ್ ಮಾಡೋದಟ್ಟೆ, ಇದ್ರ ಮೇಲೆ ಆಫೀಸ್ನ ಕಂಪ್ಯೂಟರ್ ಮೇಲೆ ವರ್ಕ್ ಮಾಡೋದಂದ್ರೆ ಇವೆಲ್ಲ ಕಲಿಬೇಕ್ರಿ.
ನೀವು ಮುಂದೆ ಜಾಬ್ ಆದ್ಮೇಲೆ ಯಾರಾದ್ರೂ ನೀವು FD SD ಸೆಲೆಕ್ಷನ್ ಆಯ್ತು ಅಂತಂದ್ರೆ ಅವಾಗ ಇದನ್ನ ನೀವು ಸಂಪೂರ್ಣ ತಿಳಿಬೇಕಾಗ್ತದ್ರಿ. ಈಗ ಪರೀಕ್ಷೆ ದೃಷ್ಟಿಗೆ ಇಷ್ಟು ಸಾಕ್ರಿ. ಕ್ಲಿಯರ್ ರೀ? ನೆಕ್ಸ್ಟ್ ಇನ್ನು ಮುಂದೆ ಹೋಗೋಣ್ರಿ. ಈಗ ಈ ಟೇಬಲ್ ಅನ್ನ ನನಗ ಅಥವಾ ಈ ಟೇಬಲ್ ಏನ ಹಾಕಿದ್ನಲ್ರಿ ಅದನ್ನ ಹಿಂದಕ್ಕೆ ಹೋಗ್ಬೇಕಾಗ್ಯದ್ರಿ. ಯಾವ ಒಂದು ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ Z ರೀ. ಅಂದ್ರೆ ಏನಾಗ್ತದ್ರಿ? ಅನ್ನಡು ಆಗ್ತದ್ರಿ. ಮತ್ತೆ ಅದು ವಾಪಸ್ ಬರ್ಬೇಕಂತಂದ್ರಿ ಶಾರ್ಟ್ಕಟ್ ಕೀ ಯಾವ್ದ್ರಿ? ಕಂಟ್ರೋಲ್ ಪ್ಲಸ್ Y. ಸ್ವಲ್ಪ ಈಗ ರಿಲ್ಯಾಕ್ಸ್ ಆಗ್ರಿ. ನೆಕ್ಸ್ಟ್ ಏನ್ ಬರ್ತಂದ್ರೆ ಇಲಿಸ್ಟ್ರೇಷನ್ಸ್ ಅಂತ ಬರ್ತದ್ರಿ. ಈ ಇಲಿಸ್ಟ್ರೇಷನ್ ಏನಂದ್ರೆ ರೀ MS ವರ್ಡ್ ಮತ್ತು ಪವರ್ ಪಾಯಿಂಟ್ ಒಂದು ವ್ಯತ್ಯಾಸ ಅದ ರೀ. ಪವರ್ ಪಾಯಿಂಟ್ ಒಂದು ಪ್ರಶ್ನೆ ಬಂದಿದ್ರಿ ಏನಂತಂದ್ರೆ ರೀ ಪವರ್ ಪಾಯಿಂಟ್ ಅಪ್ಲಿಕೇಶನ್ ಅಲ್ಲಿ ಯಾವ ಬಗೆಯ ಇಮೇಜಸ್ ಗಳನ್ನ ಸೇರಿಸಲು ಸಾಧ್ಯ ಅಂತ ಕೇಳಿದ್ದೀನಿ. ನಿಮ್ಗೆ ನೆನಪಿರ್ಬೇಕು ಪವರ್ ಪಾಯಿಂಟ್ ಅಂದಾಗ ಅದನ್ನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನತ್ರಿ. ಪವರ್ ಪಾಯಿಂಟ್ ನಾಗ ಏನಂದ್ರೆ ನೀವು JPG ಆಗಿರ್ಬೋದು, PDF ಆಗಿರ್ಬೋದು, ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದ್ರಿ. ಇವು 4 ಬಗೆಯ ಒಂದು ಮಲ್ಟಿಮೀಡಿಯಾ ದತ್ತಾಂಶಗಳನ್ನ ಸೇರಿಸಲು ಸಾಧ್ಯ ಆಗ್ತದ್ರಿ. ಎದ್ರಾಗ್ರಿ ಅದ್ರಿ ಪವರ್ ಪಾಯಿಂಟ್ ನಾಗ್ರಿ. ಸರ್ ಅಲ್ಲಿ ನಾವು ವಿಡಿಯೋ ಆಡಿ ಎರಡನ್ನು ನಾವು ಸೇರಿಸ್ಬಿಟ್ಟು ನಾವು ಪ್ಲೇ ಮಾಡ್ಬೋದ್ರಿ. ಆದ್ರೆ ಇಲ್ಲಿ MS ವರ್ಡ್ ಬಂದಾಗ ಅವ್ರು ಸಾಧ್ಯ ಇಲ್ರಿ. ಹೌದ್ರಾ ರೀ? ಎಕ್ಸಾಂಪಲ್ ಅದಕ್ಕೆ ಇಲಿಸ್ಟ್ರೇಷನ್ ಆಗಿ ಇಲ್ಲಿ ಏನ್ ಕೊಡ್ತಾನ ನಮ್ಗಂದ್ರೆ ಒಂದು ಪಿಕ್ಚರ್ ಕ್ವಶನ್ ಬಂದಿದ್ರಿ. ಏನಂದ್ರೆ ರೀ ಕ್ಲಿಪ್ ಆರ್ಟ್ ರೀ. ಅದ್ರಾಗ ಕೇಳಿದ್ರಿ ಗುಂಪಿಗೆ ಸೇರದ ಅಂತ ಕೇಳಿದನ್ರಿ. ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಪಿಕ್ಚರ್ಸ್ ಗಳನ್ನು ಸೇರಿಸಲು ಸಾಧ್ಯವಾಗುವ ಆಯ್ಕೆ ಅಂತ ಕೊಟ್ಟು ಗುಂಪಿಗೆ ಸೇರೋದು ಹುಡುಕ್ಬೇಕಿತ್ರಿ. ಅದ್ರಾಗ ಬೇರೆ ಬೇರೆ ಕೊಟ್ಟಿದ್ರಾಗ ಸಾರಿ ಇದ್ರಾಗ ಏನ್ ಕೊಟ್ಟಿದ್ನಂತಂದ್ರೆ ಇಮೇಜಸ್ ಕೊಟ್ಟಿದ್ನು, ಕ್ಲಿಪ್ ಆರ್ಟ್ ಕೊಟ್ಟಿದ್ನು, ಇನ್ನೊಂದು ಯಾವ್ದು ಬೇರೆ ಕೊಟ್ಟಿದ್ನು. ಸೊ ನಮಗ್ ನೆನ್ಪಿರ್ಬೇಕ್ರಿ ಪಿಕ್ಚರ್ ಸಾಧ್ಯ ಆಗ್ತದ್ರಿ, ಕ್ಲಿಪ್ ಆರ್ಟ್ ಸಾಧ್ಯ ಆಗ್ತದ್ರಿ. ಇನ್ನು ಪಿಕ್ಚರ್ ಅಂದ್ರೆ ಏನಂದ್ರೆ ರೀ ರಿಯಲ್ ಟೈಮ್ ಆಗಿರುವಂತ ಪಿಕ್ಚರ್ಸ್ ಗಳು. ಸರ್ ನಾವು ಸೆಲ್ಫಿ ತಕ್ಕೊಂಡಿದ್ರೆ ಅಂದ್ರೆ ಕೂಡ ನಾವು ಸೇರಿಸಬಹುದ್ರಿ. ಕ್ಲಿಪ್ ಆರ್ಟ್ ಅಂದ್ರೆ MS ಆಫೀಸ್ ಅದರದೇ ಆದಂತ ಕೆಲವೊಂದಿಷ್ಟು ಪಿಕ್ಚರ್ಸ್ ಇದಾವ್ರಿ. ಎಕ್ಸಾಂಪಲ್ ಹೆಂಗಿರ್ತಾವ ಪಿಕ್ಚರ್ಸ್ ಅಂದ್ರೆ ರೀ ಕ್ಲಿಪ್ ಆರ್ಟ್ ಅಂತ ಕ್ಲಿಕ್ ಮಾಡ್ರಿ. ಸೈಡ್ ನಲ್ಲಿ ರೈಟ್ ಭಾಗದಾಗ ಬರ್ತಾವ್ರಿ. ಇಲ್ಲಿ ಆರ್ಗನೈಸ್ ಕ್ಲಿಪ್ ಅಥವಾ ಆರ್ಗನೈಸ್ ಕ್ಲಿಪ್ಸ್ ಅಂತ ಕರಿತೀವಿ. ಇಲ್ಲಿ ಬಂದ್ರೆ ಆಫೀಸ್ ಕಲೆಕ್ಷನ್ ಅಂತ ಇಲ್ಲಿ ಸಿಗ್ತಾವ ನೋಡ್ರಿ ನಮ್ಗೆ ಈ ತರ ಬಿಸ್ನೆಸ್ ಅಂದ್ರೆ. ಎಕ್ಸಾಂಪಲ್ ನಮ್ಗೆ ಇದು ಯಾವ್ದೋ ಒಂದು ಪಿಕ್ಚರ್ ಬೇಕಾಗಿದೆ ಸರ್, ಇದನ್ನ ನಾವು ಹಿಂಗೆ ಹೋಲ್ಡರ್ ಮಾಡಿ ಇಲ್ಲಿ ತಗೊಂಡ್ಬರ್ಬೇಕ್ರಿ. ಈ ತರ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್ ಅಂತ ಇರ್ತಾರೆ. ಡ್ರ್ಯಾಗ್ ಅಂದ್ರೆ ಅದ್ರ ಮೇಲೆ ಲೆಫ್ಟ್ ಬಟನ್ ಇಟ್ಕೊಂಡು ಎಳ್ಕೊಂಡ್ ಬರೋದ್ರಿ ಡ್ರ್ಯಾಗ್ ಅಂತ್ರಿ. ಡ್ರಾಪ್ ಅಂದ್ರೆ ಇಲ್ಲಿ ತಗೊಂಡ್ಬಂದು ಬಿಟ್ಟು ಬಿಡೋದ್ರಿ. ಇದಕ್ಕೆ ಏನಂತ ಕರಿತೀವಿ ಡ್ರ್ಯಾಗ್ ಅಂಡ್ ಡ್ರಾಪ್ ಅಂತ ಕರೀತಾರೆ. ಸುಮ್ಮನೆ ನಿಮ್ ಐಡಿಯಾಕ್ ಇರ್ರಿ. ಡ್ರ್ಯಾಗ್ ಅಂಡ್ ಡ್ರಾಪ್ ಅಂದ್ರೆ ಏನೇನ್ರಿ ಯಾವ್ದಾದ್ರು ಹ್ಯಾಂಡ್ ಹೋಲ್ಡ್ ಬಾಕ್ಸ್ ಅಂದ್ರೆ ಏನ್ರಿ ಮೌಸ್ ರೀ, ಜಾಯ್ಸ್ಟಿಕ್ ರೀ, ಇವಕ್ಕೆಲ್ಲ ಹ್ಯಾಂಡ್ ಹೋಲ್ಡ್ ಅಂತಾರೆ. ಅಂದ್ರೆ ನಾವು ಇಷ್ಟೇ ಕೈಯಾಗಿ ಹಿಡ್ಕೊಂಡು ನಾವು ಆಪರೇಟ್ ಮಾಡೋದಕ್ಕೆ ಇದಕ್ಕೆ ಏನಂತ ಕರಿತೀವಿ ಹ್ಯಾಂಡ್ ಹೋಲ್ಡ್ ಬಾಕ್ಸ್ ರೀ. ಆ ಹ್ಯಾಂಡ್ ಹೋಲ್ಡ್ ಬಾಕ್ಸ್ ನಿಂದ ನಾವು ಯಾವ್ದಾದ್ರು ಒಂದು ಇಮೇಜ್ ಇರ್ಬೋದು, ಒಂದು ವರ್ಡ್ ಆರ್ಟ್ ಇರ್ಬೋದು, ಅದನ್ನ ಎಳ್ಕೊಂಡು ಬಂದು ಇಲ್ಲಿ ಬಿಡ್ತೀವಿ ಅಂದ್ರೆ ಆ ಒಂದು ಕಾರ್ಯಕ್ಕೆ ಏನಂತ ಕರಿತಾರ್ರಿ ಡ್ರ್ಯಾಗ್ ಅಂಡ್ ಡ್ರಾಪ್ ಅಂತ ಕರಿತೀವಿ. ಸೊ ಈ ಬಗೆಯ ಇಮೇಜಸ್ ಗಳನ್ನ ಇನ್ಸರ್ಟ್ ಮಾಡ್ಬೇಕಾಗಿತ್ತಂದ್ರೆ ಕ್ಲಿಪ್ ಆರ್ಟ್ ರೀ. ಇನ್ ಫ್ಯೂಚರ್ ನಾವು ಒಂದು ಹೊಸ ಕ್ವಶನ್ ರೈಸ್ ಮಾಡ್ಬೋದು. ಏನಂದ್ರೆ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಈ 3 ಅಪ್ಲಿಕೇಶನ್ ನಲ್ಲಿ ಸಿಮಿಲರ್ ಆಗಿ ಅಥವಾ ಏಕರೂಪದ ಪಿಕ್ಚರ್ ಗಳನ್ನ ಸೇರಿಸಲು ಬಳಕೆ ಮಾಡುವಂತ ಆಯ್ಕೆನೇ ರೀ ಕ್ಲಿಪ್ ಆರ್ಟ್ ರೀ. ಈಗ MS ವರ್ಡ್ ನಾಗ ಸರ್ ಇವೆಲ್ಲ ಬರ್ತವೆ ಸರ್. ಎಕ್ಸೆಲ್ ಹೋದ್ರಿ ಎಕ್ಸೆಲ್ ಅವೇ ಬರ್ತಾವೆ, ಪವರ್ ಪಾಯಿಂಟ್ ಹೋದ್ರು ಅಲ್ಲೂ ಸಹ ಅವೇ ಬರ್ತವೆ. ನೆನ್ಪಿರ್ತದ್ರೆ ರೀ ಒಂದು ಪಿಕ್ಚರ್ ಗಳನ್ನ ಇನ್ಸರ್ಟ್ ಮಾಡ್ಬೋದ್ರಿ. ಎರಡನೇದ್ರಿ ಕ್ಲಿಪ್ ಆರ್ಟ್ ರೀ. ಇನ್ನು ಮೂರನೇದು ಬರ್ತದ್ರಿ ಶೇಪ್ ಅಂದ್ರೆ ರೀ ಯಾವ್ದಾದ್ರು ವಿಧದ ಶೇಪ್ಗಳು ಇರ್ಬೋದ್ರಿ. ಅದು ಸರ್ಕಲರ್ ಇರ್ಬೋದು, ಇಷ್ಟೆಲ್ಲ ಶೇಪ್ಗಳು ಹಾಕ್ಬೋದ್ರಿ. ಹೌದ್ರಾ ರೀ? ಸರ್ಕಲ್ ಹಾಕ್ಬೋದು, ರೆಕ್ಟಾಂಗಲ್ ಹಾಕ್ಬೋದು, ಅಥವಾ ಮತ್ತೆ ಯಾವ ನೋಡ್ರಿ ಟ್ರಯಾಂಗಲ್ ಐತ್ರಿ. ಹೌದಾ? ಸೊ ಇವೆಲ್ಲಾ ಬಗೆಯ ಶೇಪ್ ಗಳನ್ನ ಇನ್ಸರ್ಟ್ ಮಾಡಕ್ ಆಯ್ಕೆ ಮಾಡೋದಾದ್ರೆ ಶೇಪ್ ಅಂತ ಕರಿತೀವಿ. ನೆಕ್ಸ್ಟ್ ಇದ್ರಾಗ ಇದು ಇಮೇಜ್ ಕೇಳ್ತಾನೋ ಬಿಡ್ತಾನೋ ಇಲ್ಲಿ ತನ ಬಂದದ್ ಬಿಡ್ರಿ ಅದನ್ನ ಕ್ಲಿಪ್ ಆರ್ಟ್ ಅನ್ನೋ ಮೇಲೆ ಕೇಳೋಣ. ಇನ್ನೊಂದು ಬರ್ತಿರ್ತದ್ರಿ ಸ್ಮಾರ್ಟ್ ಆರ್ಟ್. ಇದು ಬಹಳಷ್ಟು ಇಂಪಾರ್ಟೆಂಟ್ ರೀ. ಈ ಸ್ಮಾರ್ಟ್ ಆರ್ಟ್ ಅಂದ್ರೆ ಹೆಂಗಂದ್ರೆ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಅಂತ ಎಕ್ಸಾಂಪಲ್ ಒಂದು ಕಾಲೇಜ್ ಅದ, ಇಲ್ಲ ನಮ್ದೇ ಟ್ರೈನಿಂಗ್ ಸೆಂಟರ್ ತಗೊಳಮಂತ್ರಿ. ಈ ಟ್ರೈನಿಂಗ್ ಸೆಂಟರ್ ಹೆಂಗಂದ್ರೆ ರೀ ಕೆಲವೊಂದು ನೀವು ಪಾಂಪ್ಲೆಟ್ ನೋಡಿರ್ಬೋದು. ಏನಂತಂದ್ರೆ ಈಗ ಎಕ್ಸಾಂಪಲ್ PU ಕಾಲೇಜ್ ಅದ ಅಂತಂದ್ರೆ ಅದ್ರ ಮೇಲೆ 3 ಲೇಯರ್ ಬಂದಿರ್ತಾವ್ರಿ. ಒಂದು ಆರ್ಟ್ಸ್ ಬಂದಿರ್ತದ್ರಿ, ಸೈನ್ಸ್ ಇರ್ತದ್ರಿ, ಕಾಮರ್ಸ್ ಇರ್ತದ್ರಿ. ಆಮೇಲೆ ನಾವು PUC 10th ತಕ್ಕ ತೊಂದ್ರೆ ಇಲ್ರಿ. 10th ಆದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ನಾವು PU ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿ ಕಾಂಬಿನೇಷನ್ಸ್ ಅಂತ ಬರ್ತಾವ್ರಿ. ಹೌದಾ? ಸಬ್ಜೆಕ್ಟ್ ನಾವು ಚೂಸ್ ಮಾಡ್ತಿರ್ತೀವಿ. ಎಕ್ಸಾಂಪಲ್ ಸೈನ್ಸ್ ಅಂತ PCMB ಅಂತ ಬರ್ತಿರ್ತಾವೆ. ಹೌದಾ? ಇನ್ನೊಂದು ಕಡೆ ಅವ್ರ ಕೆಲವೊಂದು ಕಾಲೇಜ್ನ ಬಯಾಲಜಿ ತಗೊಂಡಿರಂಗಿಲ್ಲ ಹುಡುಗರು, ಅವಾಗ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ತಗೊಂಡಿರ್ತಾರೆ. ಸೊ ಅದನ್ನ ಇಮೇಜ್ ತೋರಿಸ್ತಿರ್ತಾರಲ್ಲ ಆ ತರ ಮಾಡುವಂತದ್ದೇ ಸ್ಮಾರ್ಟ್ ಆರ್ಟ್ ರೀ. ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸ್ಮಾರ್ಟ್ ಆರ್ಟ್ ಅಂತ ಕ್ಲಿಕ್ ಮಾಡೋಣ ಅಂತ ಈ ತರ ನೋಡಿರ್ಬೋದು. ಹಿಂಗೆಲ್ಲ ಇಮೇಜಸ್ ಬಂದಿರ್ತಾವೆ. ಹೌದ್ರಾ ರೀ? ಯಾವ್ದಾದ್ರು ಇದು ಎಕ್ಸಾಂಪಲ್ ಕೇಳಿದೀನಿ. ಏನಂದ್ರೆ ರೀ ಈ ಒಂದು ಸ್ಮಾರ್ಟ್ ಆರ್ಟ್ ನ ಇದನ್ನ ಏನದ ಹೇಳ್ರಿ ಬಳಕೆ ಅಥವಾ ಅದರದ್ದು ಯೂಸ್ ಏನದ ಅಂತಂದ್ರೆ ರೀ ಯಾವುದಾದರೂ ಒಂದು ಸಂಸ್ಥೆಯ ಮಾಹಿತಿಯನ್ನು ಚಿತ್ರಗಳ ಮುಖಾಂತರ ವ್ಯಕ್ತಪಡಿಸಲು ಅಥವಾ ತೋರಿಸಲು ಅಂತ ಅರ್ಥ ರೀ. ಎಕ್ಸಾಂಪಲ್ ಇದ್ರಾಗ ಯಾವ್ದಾರ ತಗೋಬಹುದು. ಇಲ್ಲೊಂದು ತಗೊಳಮಂತ್ರಿ
ಇದನ್ನ ತಗೊಳ್ಳೋಣ್ರಿ, ಕ್ಲಿಕ್ ಮಾಡೋಣಂತ, ಓಕೆ ಅನ್ನೋಣಂತ್ರಿ. ಓಕೆ, ಸೊ ಇಲ್ಲಿ ಕೊಡೋಣಂತ. ಎಕ್ಸಾಂಪಲ್ ಯಾವ್ದಪ್ಪ, ಆರ್ಟ್ಸ್ ಅದ ಅಂತ ಇಟ್ಕೊಳ್ಳೋಣಂತ್ರಿ. ಆರ್ಟ್ಸ್, ಓಕೆ, ಆರ್ಟ್ಸ್ ನ ಸಬ್ಜೆಕ್ಟ್ ರೀ. ಫಾರ್ ಎಕ್ಸಾಂಪಲ್ ಹಿಸ್ಟರಿ ಅದಂತ ಇಟ್ಕೊಳ್ಳೋಣಂತ್ರಿ. ಹಿಸ್ಟ್ರಿ ರೀ. ನೆಕ್ಸ್ಟ್ ರೀ ಪೊಲಿಟಿಕಲ್ ಸೈನ್ಸ್ ಅಲ್ರಿ. ನೆಕ್ಸ್ಟ್ ರೀ ಎಕನಾಮಿಕ್ಸ್, ಮತ್ರಿ ಸೋಶಿಯಾಲಜಿ. ಓಕೆ ರೀ. ಈ ಕಡೆ ಸೈನ್ಸ್ ಅದಂತ ಇಟ್ಕೊಳ್ಳೋಮಂತ ಬಲ್ರಿ. ಫಿಸಿಕ್ಸ್ ರೀ, ಫಿಸಿಕ್ಸ್ ರೀ, ಕೆಮಿಸ್ಟ್ರಿ ರೀ, ಸ್ಪೆಲ್ಲಿಂಗ್ ಕರೆಕ್ಟ್ ಅದ ರೀ. ಓಕೆ, ಬಯೋ, ಮ್ಯಾಥ್ಸ್ ಅಲ್ರಿ, ಅದು ಭಾಳ ದುಶ್ಮನ್ ಸಬ್ಜೆಕ್ಟ್ ಅಲ್ರಿ, ಅದು ಲಾಸ್ಟಿಗೆ ಹಾಕೊಂಡ್ರಿ. ಓಕೆ ರೀ. ಇನ್ನು ಕಾಮರ್ಸ್ ರೀ, ಐಡಿಯಾ ಅದ ರೀ ಕಾಮರ್ಸ್ನಾಗ ರೀ. ಅಕೌಂಟೆನ್ಸಿ ರೀ, ಹ್ಞೂ ರೀ. ಇನ್ನು ಎಕನಾಮಿಕ್ಸ್ ಬರ್ತದ, ಹೌದಲ್ರಿ. ಬಿಸಿನೆಸ್ ಸ್ಟಡಿ ರೀ, ಮತ್ರಿ ಸ್ಟ್ಯಾಟ್ ಇರ್ತಲ್ರಿ, ಸ್ಟ್ಯಾಟಿಸ್ಟಿಕ್ ಅಂತ ಇಟ್ಕೊಳ್ಳೋಣ. ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಸೊ ಹಿಂಗೆ ಅಂತ ಇಟ್ಕೊಳ್ಳೋಣ. ಸ್ಪೆಲ್ಲಿಂಗ್ ಎಲ್ಲರೂ ಮಿಸ್ಟೇಕ್ ಆದ್ರೆ ಬೈಬೇಡ್ರ ಆಮೇಲೆ ರೀ. ಓಕೆ, ಸೊ ಈ ತರ ಬರೋದಕ್ಕೆ ಏನಂದ್ರೆ ಈ ತರ ಇಮೇಜಸ್ ಬಂದಿರ್ತಾವೆ ನೋಡ್ಬೋದು ನೀವು ಪಾಂಪ್ಲೆಟ್ಸ್ ಮೇಲೆ ಎಲ್ಲ ರೀ. ಹೌದಾ, ಈ ಬಗ್ಗೆ ಏನಾದ್ರು ಅಂದ್ರೆ ಇವರು ಒಂದು ಅವ್ರ ಸಂಸ್ಥೆಯಲ್ಲಿ ಅವೈಲೇಬಲ್ ಇರುವಂತ ಕೋರ್ಸ್ಗಳು ಮತ್ತು ಇರುವಂತ ಸಬ್ಜೆಕ್ಟ್ ಅಥವಾ ಕಾಂಬಿನೇಷನ್ ಅನ್ನ ಅವ್ರು ಏನ್ ಮಾಡಬೇಕು, ಚಿತ್ರದ ಮುಖಾಂತರ ತೋರಿಸ್ಬೇಕಾಗ್ಯದ್ರಿ. ಅದಕ್ಕೆ ಯಾವ ಆಯ್ಕೆ ತಗೊಂಡ್ರಿ ಅವ್ರಿ? ಸ್ಮಾರ್ಟ್ ಆರ್ಟ್. ಅವ್ರ ಹೆಸರು ಹೆಂಗದ ನೋಡ್ರಿ, ಸ್ಮಾರ್ಟ್ ಆರ್ಟ್ ಅಂತ. ಹೌದ್ರಾ ರೀ. ಸೊ ಇದು ಸ್ವಲ್ಪ ಗೊತ್ತಿರ್ಬೇಕು. ನಾವು ಯಾವ್ದಾರ ಪಾಂಪ್ಲೆಟ್ ನೋಡಿರ್ತೀವಿ, ಒಂದಿಷ್ಟು ಹಿಂಗೆಲ್ಲ ಬುಕ್ ಇಟ್ಕೊಂಡು ಇಮೇಜ್ ಇರ್ತದ್ರ ಮೇಲೆ ಕೆಳಗಡೆ ಈ ತರ ಕೊಟ್ಟಿರ್ತಾರೆ ಯಾವ ಕೋರ್ಸ್ ಅವೈಲೇಬಲ್ ಅವ ಅಂತ ಹೇಳಿ. ಹೌದಾ ರೀ. ಸೊ ಇದನ್ನ ತೋರ್ಸೋಕೆ ಬಳಕೆ ಮಾಡುವಂತಹ ಒಂದು ಆಯ್ಕೆನೇ ಸ್ಮಾರ್ಟ್ ಆರ್ಟ್ ರೀ. ಇದ್ರ ಮತ್ತೆ ಡಿಸೈನ್ಸ್ ಬರ್ತಾವೆ, ಇವು ನಮ್ಗೆ ಎಕ್ಸಾಮ್ ಸಂಬಂಧ ಬೀಳಲ್ಲ, ಬಿಟ್ಟು ಬಿಡೋಣಂತ್ರಿ. ಸೊ ಈ ತರ ಎಲ್ಲ ನೀವು ಚೇಂಜಸ್ ಮಾಡ್ಬೋದ್ರಿ. ಡಿಸೈನ್ಸ್ ಕೊಟ್ರಿ ಇದನ್ನ ಬರ್ಲಾಗಿವಲ್ರಿ, ಕ್ಲಿಕ್ ಮಾಡಬೇಕಾಗಿದೆ. ಓಕೆ, ಈ ತರ ನಾವು ತಗೋಬೋದ್ರಿ. ಹೌದಾ. ಸೊ ನೆಕ್ಸ್ಟ್, ಇಲ್ಲ ಸರ್ ನಮ್ಮ ಮೊದಲು ನಂಗೆ ಬೇಕು ಅಂದ್ರೆ ರೀ ಸಿಂಪಲ್ ಅನ್ನೋದು ರೀ. ರೈಟ್, ಕ್ಲಿಯರ್ ಅದ ರೀ. ಸ್ಮಾರ್ಟ್ ಆರ್ಟ್ ರೀ. ಸ್ಮಾರ್ಟ್ ಆರ್ಟ್ ಅಂದ್ರೆ ಎದಕ್ಕೆ ಬಳಕೆ ಮಾಡ್ತೀವಿ ಅಂತ ನಮ್ಗೆ ಮೊದಲು ಗೊತ್ತಿರ್ಬೇಕ್ರಿ. ಏನಂದ್ರೆ ರೀ, ಯಾವುದಾದ್ರೂ ಒಂದು ಸಂಸ್ಥೆಯ ಮಾಹಿತಿಯು ಚಿತ್ರದ ಮುಖಾಂತರ ವ್ಯಕ್ತಪಡಿಸಲು ಅಥವಾ ತೋರಿಸಲು ಯಾವ್ದ್ರಿ? ಸ್ಮಾರ್ಟ್ ಆರ್ಟ್ ರೀ. ನೀನು ನೆಕ್ಸ್ಟ್ ಬರೋದು ಯಾವ್ದಂದ್ರೆ, ಈಗ ನನಗೇನು ಬೇಕಾಗ್ಯದ್ರಿ, ಇಲ್ಲಿ ಎಷ್ಟು ಪೇಜ್ ಅದಾವ್ರಿ ಸರ್? ಎಷ್ಟು ಅದಾವ್ರಿ? ಒಂದೇ ಅದರಿ. ಈಗ ನನಗೆ ಇನ್ನೊಂದು ಪೇಜ್ ಅನ್ನ ಇನ್ಸರ್ಟ್ ಮಾಡ್ಬೇಕಾಗ್ಯದ್ರಿ. ಸೊ ನನಗ ಇಲ್ಲಿ ಆಪ್ಷನ್ ಹೋಗಿ ನಂಗೆ ಮಾಡೋ ಅವಶ್ಯಕತೆ ಇಲ್ರಿ, ನಂಗೆ ಶಾರ್ಟ್ ಕಟ್ ಕೀ ಯೂಸ್ ಮಾಡೋದ್ರಿ. ಯಾವ ಶಾರ್ಟ್ ಕಟ್ ಕೀ ರೀ? ಹೊಸ ಪೇಜ್ ಅಥವಾ ಪೇಜ್ ಅನ್ನು ಬ್ರೇಕ್ ಮಾಡಲು ಆಯ್ಕೆ ಮಾಡುವ ಶಾರ್ಟ್ ಕಟ್ ಕೀ ರೀ ಕಂಟ್ರೋಲ್+ ಎಂಟರ್ ರೀ. ಹಿಂಗೆ ಪ್ರಾಕ್ಟಿಕಲಿನೇ ಕಲ್ತು ಬಿಡಲ್ಲ, ಯಾವ ಓದೋ ಅವಶ್ಯಕತೆ ಇರಂಗಿಲ್ಲ. ಈಸಿ ಅಲ್ಲತ್ತದ್ರೆ ರೀ. ಓಕೆ ರೀ. ಇನ್ನು ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಚಾರ್ಟ್ ಅಂತ ಹೇಳ್ತೀವಿ. ಈ ಚಾರ್ಟ್ ಅನ್ನೋದು ಯಾವ್ದಾದ್ರೂ ಒಂದಿಷ್ಟು ಮಾಹಿತಿಯನ್ನ ಹೆಂಗ್ ತೋರಿಸ್ಬೇಕಾಗಿತ್ತು ನನಗ? ಬಾರ್ ಗ್ರಾಫ್, ಪೈ ಚಾರ್ಟ್ ಅಂತ ಕರಿತಾರ್ರಿ. ಅದ್ರ ಮುಖಾಂತರ ತೋರಿಸ್ಬೇಕಾಗಿತ್ತು ಅಂದ್ರೆ ಯಾವ್ದ್ರಿ? ಇದೇ ಚಾರ್ಟ್ ಎನ್ನುವ ಆಯ್ಕೆ ರೀ. ಎಕ್ಸಾಂಪಲ್ ಇದು ಎಕ್ಸೆಲ್ ನ ಇನ್ನೂ ಚಲೋ ಬರ್ತದ್ರಿ. ಒಂದ್ಸಲ ಸುಮ್ಮನೆ ನೋಡ್ಬೇಡಂತ್ರಿ. ನಮ್ಗೆ ಯಾವ್ದು ಬೇಕೀಗ? ಕಾಲಮ್ ಆಗಿ ಬೇಕಾಗಿದ್ರೆ, ಲೈನ್ ಆಗಿ ಬೇಕಾ, ಪೈ ಚಾರ್ಟ್ ಬೇಕಾ, ಬಾರ್ ಚಾರ್ಟ್ ಬೇಕಾ, ಏರಿಯಾ ಬೇಕಾ? ಸೊ ನನಗಿಲ್ಲ ಮೊದಲನೇ ತಗೊಳಮಂತ್ರಿ. ಎಕ್ಸಾಂಪಲ್ ಓಕೆ ಅನ್ಬೇಡ ಅಂತ. ಇದಾದ್ಮೇಲೆ ಒಂದು ಎಕ್ಸೆಲ್ ಶೀಟ್ ಓಪನ್ ಆಗ್ತದೆ ಸೈಡಿಗೆ ಇಲ್ರಿ. ಇಲ್ಲಿ ನೀವು ದತ್ತಾಂಶಗಳನ್ನ ಕೊಡ್ಬೇಕ್ರಿ. ಕ್ಯಾಟಗರಿ ಇಲ್ಲಿ ಬಂದ ನೋಡ್ರಿ, ನಮ್ಗೆ ಯಾವ್ಯಾವ ಕ್ಯಾಟಗರಿ ಎಲ್ಲಿ ಕಾಣ್ತಾವೆ ಅಂತ ಅನ್ನೋದಕ್ಕ. ಎಕ್ಸಾಂಪಲ್ ಇಲ್ಲಿ ಏನಂತ ಕೊಡೋಣ ಅಂದ್ರೆ ಬೀದರ್ ಅಂತ ಕೊಡೋಣಂತ್ರಿ. ಕಲಬುರಗಿ. ನೆಕ್ಸ್ಟ್ ರೀ ಯಾದಗಿರಿ, ರಾಯಚೂರು. ಇವು 4 ತಗೊಳ್ಳೋಣಂತ್ರಿ. ಇಲ್ಲಿ ಸಿರೀಸ್ ಅಂತದ್ರಿ 2022, 21 ತಗೊಳಂತ್ರಿ. ಸಾರಿ, 2022, 2023 ರೀ. ಇದನ್ನ ಏನ್ ತಗೊಳಕತ್ತೀವಿ ನಾವಿಲ್ಲ ಅಂತಂದ್ರೆ, ಎಕ್ಸಾಂಪಲ್ ಆ ವರ್ಷದ SSLC ರಿಸಲ್ಟ್ ಬಗ್ಗೆ ಮಾತಾಡತ್ತೀವಿ ಅಂತ ಇಟ್ಕೊಳ್ಳೋಣಂತ್ರಿ. ಬೀದರ್ದವ್ರು ಇದ್ರೆ ಬೈಬಿಡ್ರ, ಆಮೇಲೆ ಯಾವ್ದಾರ ದತ್ತಾಂಶ ಕಡಿಮೆ ಆದ್ರೆ. ಹೌದಾ ರೀ. ಅಥವಾ ನಮ್ಮನ್ನು ಬೈಬಿಡ್ರ ಆಮೇಲೆ. ಕಲಬುರಗಿಗೆ ಒಂದು 65 ಇಟ್ಕೊಳ್ಳೋಣ ಸುಮ್ಮನೆ. ಓಕೆ. ಹಾ, ಯಾದಗಿರಿ ಅಂತಂದ್ರೆ ಇಲ್ರಿ, ಸುಮ್ಮನೆ ಇದ್ರಾಗ ಖುಷಿ ಪಡ್ಲಿ ಅಂತ. ಯಾಕಂದ್ರೆ ನಮ್ದು ಹೆಂಗಾಗ್ಯದ ಸಮಸ್ಯೆಗಳು ನೋಡ್ರಿ. ನಾವ್ ಯಾವಾಗಾರ ಟಾಪ್ ಲಿಸ್ಟ್ ನೋಡ್ಬೇಕಾಗಿತ್ತು, ನಾವು ಕಲಬುರಗಿಲಿ ಹೋದ್ರೆ ನಾವು ಯಾರು ಮ್ಯಾಲಿನ ತೆಳ ಬರಂಗಿಲ್ಲ, ನಿಮ್ಗೆ ನೋಡ್ಕೊಂತ ಹೋಗಿರ್ತೀವಿ. 10ನೇ ಸ್ಥಾನ ಬಂದಿಲ್ಲ, ಚಲೋ ಆಯ್ತು ಮ್ಯಾಲ್ಕ್ ಹೋಗೋಮಂತೀವಿ ನಾವು. ಹೌದಾ. ಸೊ ನೆಕ್ಸ್ಟ್ 10. ಓಕೆ. ಯಾಕೆ ರಾಯಚೂರ್ನ ಶಿಟ್ ಏನ್ರಿ?
ಓಕೆ, ನೆಕ್ಸ್ಟ್. ಓಕೆ, ಸೊ ಇದನ್ನ ದತ್ತಾಂಶ ಕೊಟ್ಟೇರಿ, ಇದನ್ನ ಕ್ಲೋಸ್ ಮಾಡೋಣ ಅಂತ. ಇದು ಕ್ಲೋಸ್ ಮಾಡಿದ್ರೆ ಸಾಕ್ರಿ. ಆ ದತ್ತಾಂಶಗಳು ಇಲ್ಲಿ ಬಂದಿರ್ತವೆ. ಇಲ್ಲಿ ಏನ್ ಇಂಡಿಕೇಟ್ ಮಾಡ್ತಾನೆ ನಮಗಂದ್ರೆ 3 ಕಾಲಮ್ಗಳದಾವ್ರಿ. ಕಲರ್ ರೀ, ಇದು ಮೊದಲನೇ ಬ್ಲೂ ಕಲರ್ ಏನ್ ಹೇಳತ್ತಂದ್ರಿ 2021 ಹೇಳತ್ತದ್ರಿ. ಇನ್ನ ಇದು 2022, ಇದು 2023 ರೀ. ಸೊ ಇಲ್ಲಿ ಏನೇನಂತಂದ್ರೆ ಯಾವ್ಯಾವ ಜಿಲ್ಲೆಗಳಂತ ಈ ತರ ನಮ್ಗೆ ಏನಾದ್ರು ಒಂದಿಷ್ಟು ಮಾಹಿತಿಯನ್ನ ಯಾವ್ದಾದ್ರು ಒಂದು ಗ್ರಾಫ್ ಮುಖಾಂತರ ತಗೋಬೇಕಾದ್ರಿ. ಅದು ಬಾರ್ ಚಾರ್ಟರ್ ಇರ್ಬೋದು, ಪೈ ಚಾರ್ಟರ್ ಇರ್ಬೋದು. ಈ ತರ ತಗೊಳೋದಕ್ಕೆ ಯಾವ್ದಂತಂದ್ರೆ ರೀ ಇನ್ಸರ್ಟ್ ನಲ್ಲಿ ಇರುವಂತಹ ಯಾವ ಆಯ್ಕೆ ರೀ, ಚಾರ್ಟ್ ಎನ್ನುವ ಆಯ್ಕೆ ರೀ. ಇಲ್ಲಿ ಅದ ನೋಡ್ರಿ, ಹೌದ್ರಾ ರೀ. ನೀವ್ ಇದ್ರಾಗ ಏನಾದ್ರು CHA ಬರೆದು R ಅನ್ನ ಹೊಡೆದು T ಮಾಡಿದ್ರ ಅಂದ್ರೆ ಅದು ಚಾರ್ಟ್ ಆಗ್ತದ್ರಿ. ಚಾರ್ಟ್ ಅಂದ್ರೆ ಗೊತ್ತಲ್ರಿ, ಚಾರ್ಟ್ ಅಂದ್ರೆ ಏನ್ರಿ ಸರ್? ಚಾಟಿಂಗ್ ರೀ ಸರ್. ಚಾಟಿಂಗ್ ಅಂದ್ರೆ ರೀ ಚಾರ್ಟ್. ಓಕೆ, ಕ್ಲಿಯರ್ ಅದ ಅದನ್ರಿ. ಸೊ ಇದನ್ನ ಹೀಗೆ ಬರ್ಕೊಂಡ್ಬಿಡಂದ್ರ ರೀ. ಇದನ್ನ ಮತ್ತೆ ಈ ಸ್ವಲ್ಪ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಇದು ಹೇಳ್ತೀನಿ, ಇದಿಷ್ಟು ಮುಗಿಸ್ಕೊಂಡ್ಬಿಡಮಂತ್ರಿ. ಬರ್ಕೊಂಡ್ಬಿಡ್ರಿ. ಇಲ್ಲಿಸ್ಟ್ರೇಷನ್ ಟೈಟಲ್ ನ ಬರೀರಿ. ಇಲ್ಲಿಸ್ಟ್ರೇಷನ್ ಟೈಟಲ್ನಾಗ ಕೆಳಗಡೆ ಪಿಕ್ಚರ್. ಪಿಕ್ಚರ್ಗೆಲ್ಲ ಒಂದೇ ಸೆಕೆಂಡ್ ಸರ್. ಈ ಪಿಕ್ಚರ್ ಏನು ಬರ್ಸೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ರೀ. ಇಲ್ಲ ಸರ್, ಅದನ್ನ ಇರ್ಲಿ ಅಂದ್ರೆ ಬರ್ಸ್ತೀನಿ ರೀ. ಇಮೇಜ್ ಇನ್ಸರ್ಟ್ ಮಾಡ್ಬೇಕಾಯ್ತು ಅಂದ್ರೆ ಇಮೇಜ್ ಅಂತಾನೆ ಹೋಗ್ತೀವಿ, ಪಿಕ್ಚರ್ಸ್ ಅಂತ ಹೋಗ್ತೀವಿ. ಬರ್ಸೋಣ್ರೆ ಬೇಡಲ್ಲ. ನೆಕ್ಸ್ಟ್ ಇದು ಕ್ಲಿಪ್ ಆರ್ಟ್ ಬರ್ಕೊಂಡ್ಬಿಡ್ರಿ. ಬಟ್ ಗೊತ್ತಿರ್ಬೇಕ್ರೆ ರೀ, ಚೆನ್ನಾಗಿ ನೀವು ನೋಟ್ಸ್ ಹೋದಾಗ ಇದು ಪಿಕ್ಚರ್ ಅಂತ ಸರ್ ಅವ್ರು ಬರ್ಸಿಲ್ಲ, ಬರೀ ಕ್ಲಿಪ್ ಆರ್ಟ್ ಅಷ್ಟೇ ಬರ್ದು ಅಂತ ಕನ್ಫ್ಯೂಷನ್ ಆಗಿರ್ಬೋದು. ಬರ್ಸಂದ್ರೆ ರೀ ಹ್ಯಾ ಮೇಡಮ್ ಹೇಳ್ರಿ, ಜಲ್ದಿ ಹೇಳ್ರಿ. ಬರ್ಕೊಡೇ ಬಿಡು, ಸುಮ್ಮನೆ ಬೇಡ. ಒಂದಿಷ್ಟೇ ಒಂದು ಲೈನ್ ಎಕ್ಸ್ಟ್ರಾ ಬರೋದು ಅಷ್ಟೇ. ಮೊದಲನೇ ಆಪ್ಷನ್ ಪಿಕ್ಚರ್ ರೀ. ಬ್ಯಾಡ ಅನ್ನೋದು ಬಿಟ್ಟು ಬಿಡಮಂತ ಒಂದು ಬರ್ಕೋತೀನಿ ನಾನು. ಇಲ್ಲ ನಾ ಬಿಡಲ್ರಿ, ನಾನು ಬರ್ಸ್ತೀನಿ ರೀ. ನೀವು ಯಾರು ಬರ್ಕೋಬಾರ್ದಂತೀರಿ, ಬಿಟ್ಟು ಬಿಟ್ಟು ನಡೀತೈತೆ. ಓಕೆ, ಪಿಕ್ಚರ್ ಬರ್ಕೊಂಡ್ಬಿಟ್ರಿ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಪಿಕ್ಚರ್ಗಳನ್ನು ಸೇರಿಸಲು ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ಗೆ ಪಿಕ್ಚರ್ಗಳನ್ನು ಸೇರಿಸಲು ಯಾವ ಆಯ್ಕೆ ರೀ? ಪಿಕ್ಚರ್ ರೀ. ನೆಕ್ಸ್ಟ್ ರೀ, ಎರಡನೇ ಆಯ್ಕೆ ಕ್ಲಿಪ್ ಆರ್ಟ್. ಈಗ MS ಆಫೀಸ್ನಾಗ ಹಾಕಿರುವಂತ ಇಮೇಜ್ ಅವಾಗ್ಲೇ ತೋರಿಸ್ನಲ್ರಿ, ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರಲ್ರಿ ಕಂಪ್ಯೂಟರ್ ಒಂದು ಮಹಿಳೆ ಕುಂತಿರೋದು ಇಮೇಜ್. ನಾವು ಅದನ್ನ ಏನಾದ್ರು ಪೇಜ್ ಮೇಕರ್ ಹುಡುಕಿದ್ರೆ ಸಿಗಂಗಿಲ್ರಿ, ಹೌದ್ರಾ ರೀ? ಬರ್ಕೊಂಡ್ಬಿಡ್ರಿ. ಕ್ಲಿಪ್ ಆರ್ಟ್ ಅಂತ ಬರ್ದ್ರೆ ರೀ, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ನಲ್ಲಿ ಕ್ಲಿಪ್ ಆರ್ಟ್ಗಳನ್ನು ಸೇರಿಸಲು. ಕ್ಲಿಪ್ ಆರ್ಟ್ಗಳನ್ನು ಸೇರಿಸಲು ಬ್ರಾಕೆಟ್ನಾಗ ಇನ್ನೊಂದು ಸ್ವಲ್ಪ ಬರ್ಕೊಂಡ್ಬಿಡೋಣ್ರಿ ಇದ್ರ ಬಗ್ಗೆ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಕ್ಲಿಪ್ ಆರ್ಟ್ಗಳನ್ನು ಸೇರಿಸಲು ಅಂತ ಬರೆದ್ರೆ ರೀ, ಬ್ರಾಕೆಟ್ನ ಬರೀರಿ. ಈಗ MS ವರ್ಡ್, ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್. MS ವರ್ಡ್, ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ಗಳಲ್ಲಿ ಈ ಕ್ಲಿಪ್ ಆರ್ಟ್, ಈ ಅಂತಂದ್ರೆ ನಾವು ಕನ್ನಡದಲ್ಲಿ ಈ, ಹೌದ್ರಾ ರೀ? ಕಂಪ್ಯೂಟರ್ ಈ ಅಂದ್ರೆ ಮತ್ತೆ ಎಲೆಕ್ಟ್ರಾನಿಕ್ ಆಗ್ತದ್ರಿ, ಹೌದ್ರಾ ರೀ? ಈ ಕ್ಲಿಪ್ ಆರ್ಟ್ನ ಪಿಕ್ಚರ್ಗಳು ಒಳಗೊಂಡಿರುತ್ತವೆ. ಬ್ರಾಕೆಟ್ ಕ್ಲೋಸ್. ಈ ಕ್ಲಿಪ್ ಆರ್ಟ್ನ ಪಿಕ್ಚರ್ಗಳು ಒಳಗೊಂಡಿರುತ್ತವೆ ಅಂದ್ರೆ ಎಲ್ಲಾ ವರ್ಡ್, ಎಕ್ಸೆಲ್, ಪವರ್ 3 ಕಡೆ ಹೋದಂದ್ರೆ ಇದ್ರಾಗಿರುವಂತಹ ಪಿಕ್ಚರ್ಗಳೇ ಅವೈಲೇಬಲ್ ಇರ್ತಾವ ಅಂತ ಅರ್ಥ ರೀ. ಇನ್ನು ನೆಕ್ಸ್ಟ್ ಶೇಪ್ಸ್ ಏನು ಬಿಟ್ಬಿಡೋಣ. ಶೇಪ್ಸ್ ಬೇಡ, ನಿಮ್ಗೆ ಎಕ್ಸಾಮ್ದಾಗ ಕೇಳಿದ್ರೆ ನೀವು ಅದನ್ನು ಬರೀತೀರಿ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಶೇಪ್ ಅನ್ನು ಇನ್ಸರ್ಟ್ ಮಾಡಲು ಆಯ್ಕೆ ಮಾಡುವಂತ ಆಯ್ಕೆನೇ ಶೇಪ್ ಇರಿ. ನೆಕ್ಸ್ಟ್ ಇದು ಮಾತ್ರ ಇಂಪಾರ್ಟೆಂಟ್ ನೋಡ್ರಿ, ಸ್ಮಾರ್ಟ್ ಆರ್ಟ್. ಎಕ್ಸಾಮ್ದಾಗ ಬಂದದ್ರಿ ಇದು ಸ್ಮಾರ್ಟ್ ಆರ್ಟ್.
ಇಲ್ಲಿ ಒಂದು ಮಧ್ಯದಲ್ಲಿ ಸ್ಪೇಸ್ ಕೊಡ್ಲಾರ್ದೆ ಆರ್ಟ್ ಅದ ರೀ, ಹೌದ್ರಾ ರೀ? ಕ್ಯಾಪಿಟಲ್ ನಾಗೆ ಬರ್ದೇನ್ರಿ. ಸೊ ಅದನ್ನ ಹಂಗೆ ಅದ ರೀ ಆಯ್ಕೆ, ಅದನ್ನ ನೀವು ಹಂಗೆ ಬರ್ಕೊಂಡ್ಬಿಡ್ರಿ, ಹೌದಾ? ಸ್ಮಾರ್ಟ್ ಆರ್ಟ್. ಈಗ ಇದನ್ನ ಸ್ವಲ್ಪ ಬಿಡಿಸಿ ಬರೋದ್ರ ಅಷ್ಟೇ ಅದು. ಓಮ ಓ ಏ ಆಗಿದೇನ್ರಿ? ರಿಯಲಿ ಸಾರಿ, ಅದನ್ನ ಹೇಳತ್ತಿದ್ರ ಪಾಪ ನಾ ಕೇಳಿಸ್ಕೊಳ್ಳಿಲ್ಲ. ಈಗ ಇದನ್ನ ತೆಗೆದೇವು ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್, ಇದು ಕರೆಕ್ಷನ್ ಅಂತ ತೋರಿಸ್ತೀರಿ. ಅದನ್ನ ಹಿಂಗ್ ಮಾಡಿದ್ರೆ ಮತ್ತೆ ಸ್ಪೆಲ್ಲಿಂಗ್ ರಾಂಗ್ ಅಂತ ಹೇಳ್ತದೆ, ಬಟ್ ಅಲ್ಲಿ ಇರುವಂತ ಆಯ್ಕೆ ಇದೇ ತರ ಅದ, ಅದನ್ನೇ ಬರೆದು ಬಿಡ್ರಿ. ಸ್ಮಾರ್ಟ್ ಆರ್ಟ್, ಸ್ಮಾರ್ಟ್ ಅಂತ ಬರೆದ್ರಿ, ಅದು ಬರ್ಸ್ತಿರತ್ರಿ. 1 ಸೆಕೆಂಡ್ ಸರ್. ಈಗ ಇದು ಸ್ಮಾರ್ಟ್ ಆರ್ಟ್ ಅಲ್ಲಿ ಹಂಗೆ ಅದ ರೀ, ಇಲ್ಲಿ ರಾಂಗ್ ತೋರಿಸೋ ಓಕೆ ರೀ. ಮತ್ತೆ ಇದು ಅಂಡರ್ಲೈನ್ ಹೋಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕ್ರಿ? ರೈಟ್ ಬಟನ್ ಕ್ಲಿಕ್ ಮಾಡ್ಬೇಕು, ಮಾಡ್ರಿ, ಸ್ಪೇಸ್ ಕೊಡ್ಬೇಕು. ಅದನ್ನ ಬಿಟ್ಟು ಇಲ್ಲ ಸರ್ ನಂಗೆ ಅದು ಬೇಕು, ಹಂಗೆ ಕಂಟಿನ್ಯೂ ಬೇಕ್ರಿ. ಇದ್ರಾಗ ಒಂದು ಆಯ್ಕೆ ಬರ್ತದೆ, ಹಾ ಅನ್ರಿ, ಯಾವ್ದಂದ್ರೆ ರೀ ಇಗ್ನೋರ್ ಎನ್ನುವ ಆಯ್ಕೆ. ಇದನ್ನ ಕ್ಲಿಕ್ ಮಾಡಿದ್ರೆ ಸಕ್ರಿ ಹೋಗ್ಬಿಡುತ್ತೆ, ಇಗ್ನೋರ್ ಮಾಡ್ತೀವಿ ಅದಕ್ಕಂತ ಅರ್ಥ, ಹೌದ್ರಾ ರೀ? ನಾವು ನೋಡ್ರಿ ಸಣ್ಣ ಬಹಳಷ್ಟು ವಿಷಯದಾಗೆ ಬಹಳ ಜನ ನಾವು ಬಹಳ ವಿಷಯದಾಗ ಇಗ್ನೋರ್ ಮಾಡ್ತಿರ್ತೀವಿ, ಆಮೇಲೆ ವ್ಯಥೆ ಪಡ್ತೀವಿ. ಹಂಗಾಗ್ಬಾರ್ದು. ಇಲ್ಲಂದ್ರೆ ಇಗ್ನೋರ್ ಅಂದ್ರೆ ಏನಾಗ್ತದೆ ರೀ? ಯಾವ್ದಾದ್ರು MS ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಸ್ಪೆಲ್ಲಿಂಗ್ ಮಿಸ್ಟೇಕ್, ಗ್ರಾಮರ್ ಮಿಸ್ಟೇಕ್ ಮತ್ತು ಸೆಂಟೆನ್ಸ್ ಫಾರ್ಮೇಶನ್ ಮಿಸ್ಟೇಕ್ಸ್ ಗಳು ನಾವ್ ಏನಾದ್ರು ಅದನ್ನ ಅದು ಇಲ್ಲ ಸರ್ ಹಂಗೆ ಬೇಕು ಅಂತಂದಾಗ ನಾವು ಅದನ್ನ ತೆಗಿಬೇಕಾಗಿತ್ತು. ಯಾವ ಆಯ್ಕೆ ರೀ? ಇಗ್ನೋರ್ ಎನ್ನುವ ಆಯ್ಕೆ. ನೀವು ಮತ್ತೆ ಎಂಟ್ರಿ ಮಾಡಿದ್ರೆ ಮತ್ತೊಂದ್ಸಲ ಕಾಣ್ತಿರ್ತೀರಿ ಅದನ್ನ. ಓಕೆ ರೀ, ಬರ್ಕೊಂಡ್ಬಿಟ್ರಿ. ಸ್ಮಾರ್ಟ್ ಆರ್ಟ್ ಅಂತ ಬರ್ದ್ರೆ ರೀ ಅದ್ರ ಮುಂದೆ ಬರೆಯೋಣ. ಬರೆಯಿರಿ. ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿ, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿ, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿ, ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಯಾವುದಾದರೂ ಒಂದು ಸಂಸ್ಥೆಯ ಮಾಹಿತಿಯು, ಯಾವುದಾದರೂ ಒಂದು ಸಂಸ್ಥೆಯ ಮಾಹಿತಿಯು, ಯಾವುದಾದರೂ ಒಂದು ಸಂಸ್ಥೆಯ ಮಾಹಿತಿಯು, ಯಾವುದಾದರೂ ಒಂದು ಸಂಸ್ಥೆಯ ಮಾಹಿತಿಯು ಯಾವ ವಿಧದಲ್ಲಿ ತೋರಿಸ್ತೀವ್ರಿ? ಚಿತ್ರಗಳ ಮುಖಾಂತರ. ಯಾವುದಾದರೂ ಒಂದು ಸಂಸ್ಥೆಯ ಮಾಹಿತಿಯು ಚಿತ್ರಗಳ ಮುಖಾಂತರ ಪ್ರಸ್ತುತಪಡಿಸಲು, ಚಿತ್ರಗಳ ಮುಖಾಂತರ ಪ್ರಸ್ತುತಪಡಿಸಲು ಬಳಸುವ ಆಯ್ಕೆ ಆಗಿದೆ. ಚಿತ್ರಗಳ ಮುಖಾಂತರ ಪ್ರಸ್ತುತಪಡಿಸಲು ಬಳಸುವ ಆಯ್ಕೆ ಅದೇ ಯಾವ್ದ್ರಿ? ಸ್ಮಾರ್ಟ್ ಆರ್ಟ್ ರೀ. ನೆಕ್ಸ್ಟ್ ರೀ, ನೆಕ್ಸ್ಟ್ ಒನ್ ರೀ ಚಾರ್ಟ್. ಚಾರ್ಟ್ ಓಕೆ, ಬರ್ಕೊಂಡ್ಬಿಡ್ರಿ. ಯಾವುದಾದರೂ ಒಂದು ಮಾಹಿತಿಯು, ಯಾವುದಾದರೂ ಒಂದು ಮಾಹಿತಿಯು, ಯಾವುದಾದರೂ ಒಂದು ಮಾಹಿತಿಯು ಬಾರ್ ಚಾರ್ಟ್, ಯಾವುದಾದರೂ ಒಂದು ಮಾಹಿತಿಯು ಬಾರ್ ಚಾರ್ಟ್, ಪೈ ಚಾರ್ಟ್, ಬಾರ್ ಚಾರ್ಟ್, ಪೈ ಚಾರ್ಟ್, ಇನ್ನೊಂದು ಯಾವ್ದಿತ್ತು ರೀ ನೆನಪದ? ಲೈನ್ ರೀ, ಲೈನ್ ಇತ್ಯಾದಿಗಳ, ಇತ್ಯಾದಿಗಳ ಬಾರ್ ಚಾರ್ಟ್, ಪೈ ಚಾರ್ಟ್, ಲೈನ್ ಇತ್ಯಾದಿಗಳ ಮುಖಾಂತರ, ಇತ್ಯಾದಿಗಳ ಮುಖಾಂತರ ಪ್ರಸ್ತುತಪಡಿಸಲು, ಇತ್ಯಾದಿಗಳ ಮುಖಾಂತರ ಪ್ರಸ್ತುತಪಡಿಸಲು. ಬಾರ್ ಚಾರ್ಟ್, ಪೈ ಚಾರ್ಟ್, ಲೈನ್ ಇತ್ಯಾದಿಗಳ ಮುಖಾಂತರ ಪ್ರಸ್ತುತಪಡಿಸಲು ಆಯ್ಕೆ ಮಾಡುವ ಆಯ್ಕೆ ಅಥವಾ ಆಯ್ಕೆ ಮಾಡುವ ಆಪ್ಷನ್. ಆಯ್ಕೆ ಮಾಡುವ ಆಪ್ಷನ್ ಯಾವದ್ರಿ? ಚಾರ್ಟ್ ರೀ. ಮುಗಿತ್ರಿ? ಓಕೆ, ಮುಗಿತಂದ್ರೆ ರಿಲ್ಯಾಕ್ಸ್ ಆಗ್ರಿ. ನೆಕ್ಸ್ಟ್ ಹೋಗೋಣ ಅಂತ. ಓಕೆ, ನೆಕ್ಸ್ಟ್ ಈಗ ಈ ಒಂದು ಫೈಲ್ ಮಾಡಿದ್ದೀನ್ರಿ, ಹೌದಾ? ಇದಕ್ಕೆ ನನಗೆ ಸೇವ್ ಮಾಡ್ಬೇಕಾಗಿದ್ರಿ, ಆದ್ರೆ ನಮ್ಮ ಮೌಸ್ ವರ್ಕ್ ಆಗಲಾಗಿದ್ರಿ. ನಾನು ಏನ್ ಮಾಡ್ಬೇಕಂತೀನ್ರಿ? ಶಾರ್ಟ್ ಕಟ್ ಯೂಸ್ ಮಾಡ್ಬೇಕಂತೀರಿ. ಅದಕ್ಕೆ ಯಾವ್ದ್ರಿ? Ctrl+S ರೀ. ಓಕೆ, ಈಗ ಇಲ್ಲಿ ಏನು ಕಾಣತ್ತಾನ, ಎಲ್ಲಿ ಸೇವ್ ಮಾಡ್ಬೇಕಂತೀನಿ, ಇದು ಆಯ್ಕೆ ಮಾಡುವಂತ ಆಯ್ಕೆಗೆ ಏನಂತ ಕರಿತೀವ್ರಿ? ಪಾತ್ ಅಂತೀವ್ರಿ. ಪಾತ್ ಅಂದ್ರೆ ಇಂಗ್ಲಿಷ್ ನಾಗ ದಾರಿ ಅಂತನೂ ಆಗ್ತದ್ರಿ. ಯಾವ ಒಂದು ಸ್ಥಳದಾಗ ಇದನ್ನ ನಾವು ಸೇವ್ ಮಾಡ್ಬೇಕಂತೀರಿ ಅದನ್ನ ಆಯ್ಕೆ ಮಾಡ್ಕೋತೀನಿ. ಎಕ್ಸಾಂಪಲ್ ಅನ್ನ ಡೆಸ್ಕ್ಟಾಪ್ ಮೇಲೆ ಬೇಕಾಗಿದ್ರಿ, ಅದಕ್ಕೊಂದು ಹೆಸರು ಕೊಡೋಣ ಅಂತ. ಇಲ್ಲಿ ಇನ್ಸರ್ಟ್ ಅಂತ ಇರ್ಲಕ್ಕ ತೊಂದ್ರೆ ಇಲ್ರಿ. ಈಗ ಇದನ್ನ ಇನ್ಸರ್ಟ್ ಅಂತ ಕೊಟ್ಟು ನಾನು ಜಸ್ಟ್ ಸೇವ್ ಅಂತೀನಿ. ಓಕೆ, ಈಗ ಇದು ಫೈಲ್ ಸೇವ್ ಆಗಿದೆ ಇಲ್ಲ ಅಂತ ನಮ್ಗೆ ಕನ್ಫರ್ಮೇಶನ್ ಹೆಂಗ್ ಗೊತ್ತಾಗ್ತದ್ರಿ?
ಟೈಟಲ್ ಬಾರ್ ನೋಡ್ರಿ ಸರ್ ಗೊತ್ತಾಗ್ತದೆ ನೋಡ್ರಲ್ಲ ಅದನ್ನ ಹೌದ್ರಾ ರೀ ಅಂದ್ರೆ ಇನ್ಸರ್ಟ್ ಮೈಕ್ರೋಸಾಫ್ಟ್ ವರ್ಡ್ ಅಂದ್ರೆ ಈಗ ಇನ್ಸರ್ಟ್ ಅನ್ನೋದು ಏನದ್ರಿ ಈ ಪ್ರಸ್ತುತ ಡಾಕ್ಯುಮೆಂಟ್ ನ ಹೆಸರು ಅದ್ರಿ ಅಥವಾ ಫೈಲ್ ನೇಮ್ ಅದ್ರಿ ಇನ್ನು ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದೇನದ್ರಿ ಫೈಲ್ ನೇಮ್ ಅಲ್ರಿ ಅದ್ರಿ ಅಪ್ಲಿಕೇಶನ್ ನೇಮ್ ಅದರಿ ಓಕೆ ಸೊ ಈಗ ನನಗೇನ್ ಬೇಕಾಗ್ಯದಂದ್ರ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ಅನ್ನ ಕ್ಲೋಸ್ ಮಾಡೋಕ್ರಿ ನೆನ್ಪಿಲ್ರಿ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ಕ್ಲೋಸ್ ಮಾಡೋಕೆ ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ರೀ ಸೊ ಇದನ್ನ ಕ್ಲಿಕ್ ಮಾಡಿದ್ರಿ ಅಂದ್ರೆ ಏನಾಗ್ತದ್ರಿ ಪ್ರಸ್ತುತ ಡಾಕ್ಯುಮೆಂಟ್ ಕ್ಲೋಸ್ ಆಗಿದ್ರಿ ಅದನ್ನ ಸಂಪೂರ್ಣವಾಗಿ ಅಪ್ಲಿಕೇಶನ್ ಕ್ಲೋಸ್ ಆಗಿಲ್ರಿ ಸರ್ ಈಗ ಇಲ್ಲ ಸರ್ ಎಂ ಎಸ್ ವರ್ಡ್ ಅನ್ನ ಕ್ಲೋಸ್ ಮಾಡೋಕೆ ಅಪ್ಲಿಕೇಶನ್ ಕ್ಲೋಸ್ ಮಾಡೋಕೆ Alt plus F4 ರೀ ಓಕೆ ಅದು ನಮ್ಗೆ ಈಗ ಮಾಡೋದು ಇನ್ನ ಕೆಲಸ ಅದ ಹೌದ್ರಾ ರೀ ಈಗ ನನಗೆ ಹೊಸ ಫೈಲ್ ಮಾಡ್ಬೇಕಾಗ್ಯದ್ರಿ ಕಂಟ್ರೋಲ್ ಪ್ಲಸ್ ಎನ್ ರೀ ನೆಕ್ಸ್ಟ್